ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನಿತಾ VSR ಮಾಡುವಂತಹ ನಮಸ್ಕಾರಗಳು. ಮಕ್ಕಳೇ, ದ್ವಿತೀಯ ಭಾಷೆ ಕನ್ನಡದ 10ನೇ ತರಗತಿಯ ಎಸ್ಸೆ 1 ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಬೋಧಿವೃಕ್ಷದ ಹಾಡು, ಸವಿಚೈತ್ರ ಹಾಗೂ ಸದ್ದು ಮಾಡದಿರು ಎಂಬ ಪದ್ಯಗಳ ಭಾವಾರ್ಥವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ಇದು ಎಸ್ಸೆ 1ಗೆ ಸಂಬಂಧಪಟ್ಟಿರ್ತಕ್ಕಂತಹ ಗುರಿ ಎಂಬ ಪದ್ಯದ ಭಾವಾರ್ಥವಾಗಿದೆ. ಮಕ್ಕಳೇ, ಹಾಗಾದರೆ ಬನ್ನಿ ಈ ಪದ್ಯದ ಒಂದು ಭಾವಾರ್ಥ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಅಳಿಯ ಆಸೆಗಳ ಸುಳಿಗೆ ಸಿಲುಕಿದೆಲೆ ಮನವೇ, ನೆಲೆಯಿರದೆ ತೊಳಲುವುದು ಮನುಜ ಜೀವನವೇ. ನೆನಬೇಕು ಕೊಣಬೇಕು ನರನ ಬಾಳುವೆಗೆ, ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ. ಇದು ಮೊದಲ ಒಂದು ಸ್ಟಾಂಜಾ, ಮೊದಲ ಪ್ಯಾರವಾಗಿದೆ. ಈ ಒಂದು ಪ್ಯಾರದಲ್ಲಿ ನಾನು ಈ ಪದ್ಯವನ್ನು ಗೋಪಾಲಕೃಷ್ಣ ಅಡಿಗ ಅವರ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಡೈರೆಕ್ಟಾಗಿ ಹಂಗೆ ತಗೊಂಡಿದ್ದೀನಿ. ಸವಿಚೈತ್ರ ಮತ್ತು ಸದ್ದು ಮಾಡದಿರು ಎಂಬ ಪದ್ಯಗಳಿಗೆ ತಗೊಂಡಾಗ ನಾನು ಈ ಒಂದು ಭಾವಾರ್ಥದಲ್ಲಿ ಮೊದಲು ಪದ್ಯ, ಗುರಿ, ಕವಿಗಳು ಗೋಪಾಲಕೃಷ್ಣ ಅಡಿಗ ಅಂತ ಸೇರಿಸ್ಕೊಂಡ್ರೆ ನಿಮಗಲ್ಲಿ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಅಂತ ತಿಳ್ಕೊತೀನಿ. ಮಕ್ಕಳೇ, ದಯವಿಟ್ಟು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಏನು ಮತ್ತೆ ಹೇಗೆ ಈ ಥರ ಹೇಳ್ತಿದ್ದಾರೆ ಅಂತ. ನಿಮಗೇನಾದರೂ ಡೌಟ್ ಇದ್ದರೆ ಬೇರೆ ಪದ್ಯಗಳ ಒಂದು ಸಾರಾಂಶವನ್ನು ನೀವು ಅಲ್ಲಿ ನೋಡ್ಬೋದು. ಆದರೆ ಇದನ್ನು ನಾನು ಮಾಡಿಕೊಂಡಾಗ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಕ್ಷಮೆ ಇರಲಿ. ಮತ್ತು ಕೆಲವೊಂದು ಕಡೆ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಈ ಒಂದು ಇದರಲ್ಲಿದೆ, ಅದಕ್ಕೂ ಒಂದು ಸ್ವಲ್ಪ ಕ್ಷಮೆ ಇರಲಿ. ಪದ್ಯದ ಭಾವಾರ್ಥವನ್ನು ನೋಡೋಣ ಬನ್ನಿ. ಈ ಪದ್ಯವನ್ನು ಗೋಪಾಲಕೃಷ್ಣ ಅಡಿಗ ಅವರ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಗೋಪಾಲಕೃಷ್ಣ ಅಡಿಗ ಅವರು ಬದುಕಿನಲ್ಲಿ ಒಂದೇ ಹೆಗ್ಗುರಿ ಇರಬೇಕು, ಅದನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು ಎಂದು ತಿಳಿಸುತ್ತಾ ಹೀಗೆ ಹೇಳಿದ್ದಾರೆ. ಮನುಷ್ಯನ ಮನಸ್ಸು ಕೀಲು ಆಸೆಗಳ ಸುಳಿಗೆ ಸಿಲುಕಬಾರದು, ಅಂದರೆ ಅತಿ ಆಸೆಗೆ ಸಿಲುಕಬಾರದು. ಆ ರೀತಿಯ ಆಸೆಗೆ ಸಿಲುಕಿದರೆ ಮನುಷ್ಯನು ಜೀವನ ಪೂರ್ತಿ ಆಶ್ರಯವಿರದೆ ತೊಳಲುತ್ತಾನೆ. ಆದ್ದರಿಂದ ಕೀಲಾಸೆಗಳ ಸುಳಿಗೆ ಸಿಲುಕಲೇಬಾರದು. ಪ್ರತಿದಿನವೂ ದುಡಿಮೆಯಿಂದ ಮಾತ್ರ ಮನುಷ್ಯನ ಹೆಗ್ಗುರಿ ಎಂಬ ಹೂವು ಫಲಿಸಿ ಬರುವುದಕ್ಕೆ ಸಾಧ್ಯ ಎಂದು ಕವಿ ವರ್ಣಿಸಿ ಹೇಳುತ್ತಾರೆ. ಎರಡನೇ ಸ್ಟಾಂಜ ಬಂದು, ಕೆಸರೊಳಿದ್ದರು ಮೇಳೆ ಬಾಂದಳವ ನೋಡಿ, ಮಿಸುಪ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ, ಮಸಗುವಂಬುಜದಂತೆ ದೇಯ ದಾಲ್ವಸಕ್ಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ಈ ಪದ್ಯ ಭಾಗವನ್ನು ಕವಿ ಗೋಪಾಲಕೃಷ್ಣ ಅಡಿಗ ಅವರ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಬದುಕಿನಲ್ಲಿ ಒಂದೇ ಹೆಗ್ಗುರಿ ಇರಬೇಕು, ಅದನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು. ಈ ಒಂದು ವಾಕ್ಯವನ್ನು ನೀವು ಈ ಪದ್ಯದಿಂದ ಬರ್ತಕ್ಕಂತಹ ಯಾವುದೇ ಒಂದು ಸ್ಟಾಂಜಾಗೆ ನೀವು ಈ ರೀತಿನ ಬರ್ಕೋಬಹುದು ಮಕ್ಕಳೇ. ಕಮಲ ಅಥವಾ ತಾವರೆ ಕೆಸರಲ್ಲಿದ್ದರೂ ಕೂಡ, ಅಂದರೆ ಕೆಸರಲ್ಲಿದ್ದರೂ ಕೂಡ ಅದು ಆಕಾಶದಲ್ಲಿ ಅತಿ ದೂರದಲ್ಲಿ ಸೂರ್ಯನ ಕಡೆಗೆ ನೋಡುತ್ತಾ ಹೊಳೆಯುವ ಸೂರ್ಯನ ಕಿರಣಗಳ ಸಿರಿಗೆ ಮೆರುದಾಡುತ್ತಾ ವಿಜೃಂಭಿಸಿರುತ್ತದೆ, ಅಂದರೆ ವಿಜೃಂಭಿಸ್ತಾ ಇರ್ತದೆ. ತಾವರೆಯ ಹಾಗೆಯೇ ಮಾನವನೂ ಸಹ ತನ್ನ ಧ್ಯೇಯದ ಕಾರ್ಯಕ್ಕೆ ಸಂಪೂರ್ಣವಾಗಿ ವಶವಾಗಿ ತನ್ನ ಗುರಿಯನ್ನು ಮುಟ್ಟಿ ಸಾರ್ಥಕತೆಯನ್ನು ಪಡೆಯಬೇಕು ಅಂತ ಕವಿಗಳು ಈ ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಮೂರನೇ ಸ್ಟಾಂಜ, ಗಾಳಿ ಬಂದಡೆ ತಿರುಗುವ ಹೇಳಿತನವು, ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಬೇಡ. ಹಿಡಿದೊಳಾರ್ದಿಯೊಳು, ಅಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಮಕ್ಕಳು, ದಯವಿಟ್ಟು ಕ್ಷಮೆ ಇರಲಿ. ಕೊನೆಯವರೆಗೆ ದೂಡು ಬಾಳ್ವೆಯನು ಪೌರುಷದ ಹೊನಲೊಳಗೆ. ಈ ಪದ್ಯ ಭಾಗವನ್ನು ಕವಿ ಗೋಪಾಲಕೃಷ್ಣ ಅಡಿಗ ಅವರ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಬದುಕಿನಲ್ಲಿ ಒಂದೇ ಹೆಗ್ಗುರಿ ಇರಬೇಕು, ಅದನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು ಎಂದು ಈ ರೀತಿ ಹೇಳಿದ್ದಾರೆ. ಗಾಳಿ ಬಂದ ಕಡೆ ನಮ್ಮ ಗುರಿಯನ್ನು ತಿರುಗಿಸಬಾರದು, ಅದು ಹೇಡಿತನವಾಗುತ್ತದೆ. ನಮ್ಮ ಗುರಿಯನ್ನು ತಪ್ಪಿಸಲು ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಅವರಿಗೆ ಶರಣಾಗಬಾರದು. ಹಾಗೆ ಮಾಡಿದರೆ ಅದು ಹೆಣ್ತನವಾದಂತೆ ಆಗುತ್ತದೆ. ಅದಕ್ಕಾಗಿಯೇ ನಾವು ಹಿಡಿದ ಗುರಿಯ ದಾರಿಯನ್ನು ಬಿಡದೆ ಅಂತಹ ಕಷ್ಟದ ಪ್ರವಾಹವೇ ಎದುರಾದರೂ ಪೌರುಷದಿಂದ ಎದುರಿಸಿ ಬದುಕಿನ ಗುರಿಯನ್ನು ಸಾಧಿಸಬೇಕು ಎಂದು ಕವಿ ಅಡಿಗರು ಈ ಪದ್ಯ ಭಾಗದಲ್ಲಿ ವರ್ಣಿಸಿದ್ದಾರೆ.
ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದುಲಾತ್ಮವೆರಡಿರುವುದುಂಟೆ. ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರಲು. ಈ ಪದ್ಯ ಭಾಗವನ್ನು ಕವಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಗೋಪಾಲಕೃಷ್ಣ ಅಡಿಗ ಅವರು ಬದುಕಿನಲ್ಲಿ ಒಂದೇ ಹೆಗ್ಗುರಿ ಇರಬೇಕು, ಅದನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು ಎಂದು ತಿಳಿಸುತ್ತಾ ಹೀಗೆ ಹೇಳಿದ್ದಾರೆ. ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತದೆಯೇ ಹೊರತು ಹಲವು ಗುರಿಗಳು ಇರುವುದಿಲ್ಲ. ಕರೆಕ್ಟ್ ಅಲ್ವಾ ಮಕ್ಕಳೇ? ಒಂದು ದೇಹದಲ್ಲಿ ಒಂದೇ ಆತ್ಮವಿರುತ್ತದೆ ಹೊರತು ಹಲವು ಆತ್ಮಗಳು ಇರುವುದಿಲ್ಲ. ಹಾಗೆಯೇ ಒಂದು ಜೀವನಕ್ಕೆ ಹಲವು ಸಾಧ್ಯತೆಗಳು ಏಕೆ, ಬದಲಾಗಿ ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರಲು ಎಂದು ಕವಿಗಳು ತಿಳಿಸುತ್ತಾರೆ. ನರನೊಳಗೆ ನಾರಾಯಣ ರೂಪ ಕಂಡು, ತಿರಿಯೊಳಗೆ ಸಿರಪುರದ ಮೈಸಿರಿಯನುಂಡು. ಪರಹಿತಕ್ಕೆ ಬಳಲುತ್ತಿರಲದುವೆ ಜೀವನವು, ಪರತೇನ ನೆಸಗಿದರೂ ನಮಗೆ ಲಾಂಛನವು. ಈ ಪದ್ಯ ಭಾಗವನ್ನು ಕವಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಗೋಪಾಲಕೃಷ್ಣ ಅಡಿಗ ಅವರು ಬದುಕಿನಲ್ಲಿ ಒಂದೇ ಹೆಗ್ಗುರಿ ಇರಬೇಕು, ಅದನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು ಎಂದು ತಿಳಿಸುತ್ತಾ ಹೀಗೆ ಹೇಳಿದ್ದಾರೆ. ಮಾನವನೊಳಗೆ ನಾರಾಯಣ ರೂಪವನ್ನು ಕಾಣಬೇಕು, ನಾರಾಯಣ ರೂಪವನ್ನು ಮನುಷ್ಯನೊಳಗೆ ಕಾಣಬೇಕು. ಈ ಭೂಮಿಯಲ್ಲೇ ಸುರಲೋಕದ ಮೈಸಿರಿಯನ್ನು ಉಣ್ಣಬೇಕು. ಸ್ವಾರ್ಥಕ್ಕೆ ಕಾರ್ಯವನ್ನು ಮಾಡದೆ ಪರಹಿತಕ್ಕಾಗಿ ದುಡಿಯಬೇಕು, ಅದೇ ಜೀವನ. ಹೀಗೆ ಮಾನವನಲ್ಲಿ ದೈವತ್ವವನ್ನು, ಅಂದರೆ ಮಾನವನಲ್ಲಿ ದೇವರನ್ನು, ಭೂಮಿಯಲ್ಲಿ ಸ್ವರ್ಗವನ್ನು ಕಾಣುತ್ತಾ ಪರರ ಹಿತಕ್ಕಾಗಿ ಕರ್ತವ್ಯಪರರಾಗಬೇಕು. ಸ್ವಾರ್ಥದ ಜೊತೆಯಲ್ಲಿಯೇ ಪರಾರ್ಥದಲ್ಲೂ ಜೀವನ ಸಾರ್ಥಕ್ಯವನ್ನು ಕಾಣಬೇಕು. ಸಮಾಜದಿಂದ ನೂರಾರನ್ನು ನಾವು ಪಡೆದು ಬೆಳೆದಿರ್ತೀವಿ, ನಾವು ಅದೇ ಸಮಾಜಕ್ಕೆ ಸ್ವಲ್ಪವಾದರೂ ಮರಳಿಸಬೇಕು. ಅದನ್ನು ಬಿಟ್ಟು ನಾವು ಏನನ್ನೇ ಮಾಡಿದರೂ ಅದು ನಮಗೆ ಅಪಕೀರ್ತಿಯನ್ನು ತರುತ್ತದೆ ಎಂದು ಕವಿಗಳು ವರ್ಣಿಸಿದ್ದಾರೆ. ಮಕ್ಕಳು, ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಧನ್ಯವಾದಗಳು.